ಇನ್ನು ಪಾಕಿಸ್ತಾನದ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಆಹಾರವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈ ರೀತಿ ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿವೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿರೋದು ಈ ರೀತಿ: ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದೆ ಪಾಕ್. ಇದನ್ನೇ ಉಲ್ಲೇಖಿಸಿ ಬಿಜೆಪಿ ಪೋಸ್ಟ್ ಕೂಡ ಮಾಡಿದೆ. ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿರೋದು. ನಾನು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ರು, ಈಗ ಪ್ರತೀಕಾರ ನಡೆಸಿದ್ರೆ ಹೋದವ್ರ ಜೀವ ವಾಪಸ್ ಬರುತ್ತಾ ಅಂತ ಕೇಳಿದ್ರು, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇದೇ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆಗಿದೆ. ನೋಡಿ, ಭಾರತದ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳ್ತಾ ಇದ್ದಾರೆ, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ, ಯುದ್ಧದ ವಿಚಾರವಾಗಿ ಅವರಲ್ಲೇ ಗೊಂದಲ ಇದೆ, ಇನ್ನು ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಿವೆ. ಇನ್ನು ಪಾಕಿಸ್ತಾನದ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಆಹಾರವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈ ರೀತಿ ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿವೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿರೋದು ಈ ರೀತಿ: ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದೆ ಪಾಕ್. ಇದನ್ನೇ ಉಲ್ಲೇಖಿಸಿ ಬಿಜೆಪಿ ಪೋಸ್ಟ್ ಕೂಡ ಮಾಡಿದೆ. ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿರೋದು. ನಾನು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ರು, ಈಗ ಪ್ರತೀಕಾರ ನಡೆಸಿದ್ರೆ ಹೋದವ್ರ ಜೀವ ವಾಪಸ್ ಬರುತ್ತಾ ಅಂತ ಕೇಳಿದ್ರು, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇದೇ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆಗಿದೆ. ನೋಡಿ, ಭಾರತದ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳ್ತಾ ಇದ್ದಾರೆ, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ, ಯುದ್ಧದ ವಿಚಾರವಾಗಿ ಅವರಲ್ಲೇ ಗೊಂದಲ ಇದೆ, ಇನ್ನು ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಿವೆ. ಇನ್ನು ಪಾಕಿಸ್ತಾನದ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಆಹಾರವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈ ರೀತಿ ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿವೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿರೋದು ಈ ರೀತಿ: ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದೆ ಪಾಕ್. ಇದನ್ನೇ ಉಲ್ಲೇಖಿಸಿ ಬಿಜೆಪಿ ಪೋಸ್ಟ್ ಕೂಡ ಮಾಡಿದೆ. ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿರೋದು. ನಾನು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ರು, ಈಗ ಪ್ರತೀಕಾರ ನಡೆಸಿದ್ರೆ ಹೋದವ್ರ ಜೀವ ವಾಪಸ್ ಬರುತ್ತಾ ಅಂತ ಕೇಳಿದ್ರು, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇದೇ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆಗಿದೆ. ನೋಡಿ, ಭಾರತದ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳ್ತಾ ಇದ್ದಾರೆ, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ, ಯುದ್ಧದ ವಿಚಾರವಾಗಿ ಅವರಲ್ಲೇ ಗೊಂದಲ ಇದೆ, ಇನ್ನು ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಿವೆ. ಇನ್ನು ಪಾಕಿಸ್ತಾನದ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಆಹಾರವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈ ರೀತಿ ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿವೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿರೋದು ಈ ರೀತಿ: ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದೆ ಪಾಕ್. ಇದನ್ನೇ ಉಲ್ಲೇಖಿಸಿ ಬಿಜೆಪಿ ಪೋಸ್ಟ್ ಕೂಡ ಮಾಡಿದೆ. ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿರೋದು. ನಾನು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ರು, ಈಗ ಪ್ರತೀಕಾರ ನಡೆಸಿದ್ರೆ ಹೋದವ್ರ ಜೀವ ವಾಪಸ್ ಬರುತ್ತಾ ಅಂತ ಕೇಳಿದ್ರು, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು.
ಇದೇ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆಗಿದೆ. ನೋಡಿ, ಭಾರತದ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳ್ತಾ ಇದ್ದಾರೆ. ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯುದ್ಧದ ವಿಚಾರವಾಗಿ ಅವರಲ್ಲೇ ಗೊಂದಲ ಇದೆ, ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಿವೆ. ಇನ್ನು ಪಾಕಿಸ್ತಾನದ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಆಹಾರವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈ ರೀತಿ ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿವೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿರೋದು ಈ ರೀತಿ: ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದೆ ಪಾಕ್. ಇದನ್ನೇ ಉಲ್ಲೇಖಿಸಿ ಬಿಜೆಪಿ ಪೋಸ್ಟ್ ಕೂಡ ಮಾಡಿದೆ. ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿರೋದು. ನಾನು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ರು, ಈಗ ಪ್ರತೀಕಾರ ನಡೆಸಿದ್ರೆ ಹೋದವ್ರ ಜೀವ ವಾಪಸ್ ಬರುತ್ತಾ ಅಂತ ಕೇಳಿದ್ರು, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇದೇ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆಗಿದೆ. ನೋಡಿ, ಭಾರತದ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳ್ತಾ ಇದ್ದಾರೆ. ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯುದ್ಧದ ವಿಚಾರವಾಗಿ ಅವರಲ್ಲೇ ಗೊಂದಲ ಇದೆ, ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಿವೆ. ಇನ್ನು ಪಾಕಿಸ್ತಾನದ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಆಹಾರವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯುದ್ಧದ ಬಗ್ಗೆ ಭಾರತದಲ್ಲಿ ಒಮ್ಮತ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಈ ರೀತಿ ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿವೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿರೋದು ಈ ರೀತಿ: ಪಾಕ್ ವಿರುದ್ಧ ಯುದ್ಧ ಬೇಕಾಗಿಲ್ಲ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಇದೇ ಹೇಳಿಕೆ ಭಾರತದ ವಿರುದ್ಧ ಪ್ರಯೋಗಿಸಿದೆ ಪಾಕ್. ಇದನ್ನೇ ಉಲ್ಲೇಖಿಸಿ ಬಿಜೆಪಿ ಪೋಸ್ಟ್ ಕೂಡ ಮಾಡಿದೆ. ಪೋಸ್ಟ್ ಮಾಡಿ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ಕೈ ಉಗ್ರರ ಜೊತೆ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿರೋದು. ನಾನು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ರು, ಈಗ ಪ್ರತೀಕಾರ ನಡೆಸಿದ್ರೆ ಹೋದವ್ರ ಜೀವ ವಾಪಸ್ ಬರುತ್ತಾ ಅಂತ ಕೇಳಿದ್ರು, ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಇದೇ ವಿಚಾರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆಗಿದೆ. ನೋಡಿ, ಭಾರತದ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳ್ತಾ ಇದ್ದಾರೆ. ಯುದ್ಧದ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಯುದ್ಧದ ವಿಚಾರವಾಗಿ ಅವರಲ್ಲೇ ಗೊಂದಲ ಇದೆ, ನಮ್ಮ ಮೇಲೆ ನೀವು ಅಟ್ಯಾಕ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಿವೆ.